ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ನಾನು ಸೃಷ್ಟಿಯ ಚಾಯ್ಸ್. ನೋ ಕ್ಯಾಪ್ ಅಡ್ಡ ಅಂತಂದ್ರೆ ಇಲ್ಲಿ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಆಗುತ್ತೆ. ಯಾರ ಜೊತೆ? ಯಂಗ್ ಕ್ರಿಯೇಟರ್ಸ್, ಯಂಗ್ ಮೈಂಡ್, ಯಂಗ್ ಕ್ರಿಯೇಟಿವ್ ಪೀಪಲ್ ಜೊತೆ. ಅವರು ತಮ್ಮ ಬಿಸ್ನೆಸ್ ಸಕ್ಸಸ್, ತಮ್ಮ ಕ್ರಿಯೇಟಿವ್ ಲೈಫ್ ಸಕ್ಸಸ್, ತಮ್ಮ ಪ್ರೊಫೆಷನಲ್ ಸಕ್ಸಸ್ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಸೊ ಇವತ್ತು ನಾವು ಕನ್ನಡದಲ್ಲಿ ಈ ಶೋ ಮಾಡ್ತಿರೋದ್ರಿಂದ ಇನ್ ಕನ್ನಡ ವಿ ಡೋಂಟ್ ಸೇ ನೋ ಕ್ಯಾಪ್ ಅಡ್ಡ. ಇನ್ಸ್ಟೆಡ್ ವಿ ಸೇ ನಾವಿಲ್ಲಿ ಪುಂಗೋದಿಲ್ಲ ಅಡ್ಡ. ಓಕೆ, ಇವತ್ತಿನ ಗೆಸ್ಟ್ ನಮ್ಮ ಜೊತೆ ಇರೋದು ರೋಹನ್ ರೈನೋ. ಇದು ಇವರ ಸ್ಟೈಲ್, ಇವರ ಫಾರ್ಮ್ಯಾಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವ್ರ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗ್ ಸ್ಟಾರ್ಟ್ ಮಾಡಿರೋದು, ಈಗ ಏನ್ ಮಾಡ್ತಾ ಇದ್ದಾರೆ, ಅಂಡ್ ವಾಟ್ ಈಸ್ ಹಿಸ್ ಟೇಕ್ ಆನ್ ಮೆನಿ ಥಿಂಗ್ಸ್ ಅಂತ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ರೋಹನ್ ರೈನೋ, ಹೌ ವಾಸ್ ರೋಹನ್ ರೈನೋಸ್ ಲೈಫ್ ಬಿಫೋರ್ ಬಿಕಮಿಂಗ್ ರೋಹನ್ ರೈನೋ? ರೋಹನ್ ರೈನೋಸ್ ಲೈಫ್, ಸೊ ನಾನು ಆಕ್ಚುಲಿ ಕಾಲೇಜಲ್ಲಿ ಇವೆಂಟ್ಸ್ ಮಾಡ್ತಿದ್ದೆ. ಕಾಲೇಜಲ್ಲಿ ಇಂಪ್ರೂವ್ ಕಾಮಿಡಿ ಮಾಡ್ತಿದ್ದೆ. ಮತ್ತೆ ಮ್ಯಾಡ್ ಆರ್ಟ್ಸ್ ಅಂತ ಹೇಳ್ತಾರೆ, ಸೊ ಮ್ಯಾಡ್ ಆರ್ಟ್ಸ್ ಅಂತ ಅದೊಂದು ಇವೆಂಟ್ ಮಾಡ್ತಿದ್ವಿ. ಸೊ ಅಲ್ಲಿ ನಂಗೆ ಸ್ವಲ್ಪ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಪ್ಲೇ ಕೂಡ ಮಾಡ್ತಿದ್ದೆ. ಅದು ಬಿಟ್ರೆ ನಾನು ಓದಿದ್ದು BCA. ಬಟ್ ನಾನು ಆಕ್ಚುಲಿ ವರ್ಕ್ ಮಾಡ್ತಿರೋದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ. ರೀಸನ್ ಬೀಯಿಂಗ್, BCA ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಯ್ತು. ಸೊ ಐ ಕುಡಂಟ್ ಗೆಟ್ ಪ್ಲೇಸ್ಡ್. ಸೊ 3-4 ತಿಂಗಳು ಮನೇಲೆ ಕೂತಿದ್ದಾಗ ನನ್ನ ಫ್ರೆಂಡು, ಶಿ ವಾಸ್ ಅ ಫ್ರೀಲಾನ್ಸರ್, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ಲು. ಅವಳು ಫೋನ್ ಮಾಡ್ಬಿಟ್ಟು, ನಿನ್ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯಾ, ಬಾ ಅಟ್ಲೀಸ್ಟ್ ಬಂದು ಇಲ್ಲಿ ಇಂಟರ್ನ್ಶಿಪ್ ತರ ಮಾಡು ಅಂದು. ಸೊ ಹೋದೆ. ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅನ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಫಸ್ಟ್ ಇವೆಂಟ್ಗೆ ಮುಂಬೈ ಕಳ್ಸಿದ್ರು ನನ್ನ. ಸೊ ಅಲ್ಲಿ ವರ್ಕ್ ಮಾಡಿದೆ. ಅಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಕ್ಲೈಂಟ್ ಸರ್ವಿಸಿಂಗ್ ಎಕ್ಸಿಕ್ಯೂಟಿವ್ ಫಾರ್ ದ ಕಂಪನಿ. ಮೋರ್ ಆಫ್ ಅ ವೆರಿ ಬೋರಿಂಗ್ ಲೈಫ್ ಸ್ಟೈಲ್ ಇಫ್ ಯು ಆಸ್ಕ್ ಮೀ. ಎದ್ದೇಳು, ಈ ಊರ್ಗ್ ಹೋಗು, ಆ ಊರ್ಗ್ ಹೋಗು, ಈವೆಂಟ್ ಮುಗಿಸ್ಕೋ ಬಾ. ಬಟ್ ಏನಂದ್ರೆ ಈವೆಂಟ್ಗಳಲ್ಲಿ ಯು ಕುಡ್ ಗೆಟ್ ಆಲ್ ಆಫ್ ದ ಹ್ಯಾಂಪರ್ಸ್. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೆಟಾಫಿಲ್ ಯೂಸ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ನೇಲ್ ಮ್ಯೂಸಿನ್ ಅಂತಾರೆ, ಅದನ್ನ ಯೂಸ್ ಮಾಡಿದೆ. ಸೊ ಎಲ್ಲ ಫ್ರೀಯಾಗಿ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. So never traveled in flight, never stayed in a 4-star, 5-star hotel, but I got to experience all those things. Nice. And tumba dod brands, so Sunburn, Nykaland, so all of these places I got to work. So adadmele my father passed away in early 2025. That's when I took a step back from everything. Kelsa change ಮಾಡಿದೆ, ಮನೆ ಚೇಂಜ್ ಮಾಡಿದೆ. ಬಟ್ ಐ ವಾಸ್ ರಿಯಲಿ ನಾಟ್ ಇನ್ ಅ ಗುಡ್ ಪ್ಲೇಸ್. ಆ್ಯಂಡ್ ಐ ಥಿಂಕ್ ದಟ್ಸ್ ವೆನ್ ಐ ವಾಸ್ ಲೈಕ್, ಓಕೆ, ಲೆಟ್ಸ್ ಡೂ ಸಮಥಿಂಗ್. ಲೈಕ್ ಸುಮ್ಮನೆ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಲೈಕ್ ಹ್ಯಾವ್ ಟು ಡೂ ಸಮಥಿಂಗ್ ಅಲ್ವಾ ಅಂತ ಐ ಸ್ಟಾರ್ಟೆಡ್ ಡೂಯಿಂಗ್ ಕಾಂಟೆಂಟ್. ಆ್ಯಂಡ್ ಇಟ್ ವಾಸ್ ವೆರಿ ರ್ಯಾಂಡಮ್. ನನ್ಗೆ ಇದೇ ಮಾಡಬೇಕು, ಲೈಕ್ ಇಟ್ ವಾಸ್ ನಾಟ್ ಲೈಕ್ ನನ್ಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ರ್ಯಾಂಡಮ್ ಆಗಿ ಸ್ಟಾರ್ಟಿಂಗಲ್ಲಿ ಕನ್ನಡ ಮೀಮ್ಸ್ ಆಗ್ತಿದೆ, ತೆಲುಗು ಮೀಮ್ಸ್ ಆಗ್ತಿದೆ. ಅದಾದಮೇಲೆ ಐ ಸ್ಟಾರ್ಟೆಡ್ ಟಾಕಿಂಗ್ ಆನ್ ಕ್ಯಾಮ್ರಾ. ಅದಾದ್ಮೇಲೆ ಆಚೆ ಹೋಗಿ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಥಿಂಕ್ ದಟ್ ಈಸ್ ಹೌ ರೋಹನ್ ರೈನೋ ಸ್ಟಾರ್ಟೆಡ್. ಅಂಡ್ ತುಂಬಾ ಜನ ಕೇಳ್ತಾರೆ, ರೈನೋ ಅಂದ್ರೇನು, ರೈನೋ ಎಕ್ಸಾಕ್ಟ್ಲಿ ನಾನು ಅದನ್ನ ಕೇಳಬೇಕು ಅನ್ಕೊಂಡೆ. ವೈ ರೈನೋ? ಇಲ್ಲ, ಅದು ಮಾರ್ಟಿನ್ ಮೂವಿ ನೋಡಿದಿರಾ? ಇಲ್ಲ, ನಾನು ನೋಡಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ನೋ, ರೈನೋ ಇಸ್ ಬೇಸಿಕಲಿ ಐ ಥಿಂಕ್ ಕರೆಂಟ್ 23 to 26 ವಯಸ್ಸಲ್ಲಿರೋ ಹುಡುಗರೆಲ್ಲ ಕೋವಿಡ್ ಟೈಮಲ್ಲಿ PUBG BGMI ಆಡ್ತಿದ್ರು. ಸೊ ಅವಾಗ ನಾನು ನನ್ನ ಯೂಸರ್ ನೇಮ್ ರೈನೋ ಅಂತ ಇಟ್ಕೊಂಡಿದ್ದೆ ಗೇಮಲ್ಲಿ. ಸೊ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಹಾಕೊಂಡಿದ್ದೆ, ಏನು ಸ್ಪೆಸಿಫಿಕ್ ಆಗಿ ಏನಿಲ್ಲ, ರೈನೋ ಅಂತ ಹೇಳ್ಬಿಟ್ಟು. ಸೊ ದಟ್ ವಾಸ್ ಮೈ ಯೂಸರ್ ನೇಮ್ ಬ್ಯಾಕ್ ದೆನ್. ಅದು ನಂಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಓಕೆ, ರೋಹನ್ ರೈನೋ ಅಂತ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ವಿಡಿಯೋಸ್ ಹಾಕ್ತಿದ್ರಿ, ಅದು ಯಾವ ತರ ಇವಾಲ್ವ್ ಆಗ್ತಾ ಬಂತು? ಸ್ಟಾರ್ಟಿಂಗ್ ಅಲ್ಲಿ ವೆರಿ ನೀಶ್ ಅಂತ ಹೇಳ್ತಾರೆ. ವೆರಿ ನೀಶ್ ಅಂತ ಹೇಳಿದ್ರೆ ಮಾಡೋ ಕಾಂಟೆಂಟ್ ಬಗ್ಗೆ, ದ ನಾಲೆಜ್ ಆಫ್ ದ ಕಾಂಟೆಂಟ್ ಅಷ್ಟು ಜನಕ್ಕೆ ಗೊತ್ತಿರಲ್ಲ. ವೆರಿ ಸ್ಪೆಸಿಫಿಕ್ ಕ್ರೌಡ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಮೂವಿ ನೋಡ್ಬಿಟ್ಟು ಆ ಮೂವಿ ಬಗ್ಗೆ ಮಾಡಿದ್ರೆ ಆ ಮೂವಿ ನೋಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಸೊ ಜನರಲ್ ಆಡಿಯನ್ಸ್ ಗೊತ್ತಾಗಲ್ಲ. ದಟ್ಸ್ ಹೌ ಐ ಸ್ಟಾರ್ಟೆಡ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಮೂವಿ ಸಿನಾರಿಯೋಸ್ನ ತಗೊಂಡು ರಿಯಲ್ ಲೈಫಲ್ಲಿ ಹೆಂಗಾದ್ರೆ ಆ ಥರ. ಡಾಕ್ಟರ್ ರಾಜ್ಕುಮಾರ್ ಅವರು ಕರೆಂಟ್ ಏನಾರು ಟ್ರೆಂಡ್ಸ್ ಏನಾರು ಇದ್ರೆ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ. ಸೊ ಆಲ್ ಆಫ್ ದೀಸ್ ಕೈಂಡ್ ಆಫ್ ಸ್ಟಫ್. ಇನ್ನೊಂದೇನು ಅಂದ್ರೆ, ಜನ ತುಂಬಾ ಸ್ಟ್ರೆಸ್ ತಗೊಂತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹಿಂಗೊಂದು ಪ್ಲಾನ್ ಮಾಡ್ಕೊಂತೀನಿ, ಹಿಂಗೊಂದು ಸ್ಟ್ರಕ್ಚರ್ ಮಾಡ್ಕೊಂತೀನಿ, ನಾನು ಇದೇ ಮಾಡ್ತೀನಿ ಅಂತ. ಬಟ್ ಎಂಡ್ ಆಫ್ ದ ಡೇ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗ್ ಇಸ್ ವೇರ್ ನನ್ನ ಪ್ರಕಾರ
ಇಫ್ ಯು ಆರ್ ಸ್ಟಾರ್ಟಿಂಗ್ ನ್ಯೂ ಅಲ್ವಾ, ಸೊ 0 to 5,000 ಎಕ್ಸ್ಪೆರಿಮೆಂಟ್ ಮಾಡಿ, ಅಂಟಿಲ್ ಯು ಹಿಟ್ 5,000 ಫಾಲೋವರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಮಾಡಿದ್ರೆ ಅದರಿಂದ ಫಾಲೋವರ್ಸ್ ಜಾಸ್ತಿ ಬರ್ತಾ ಇದಾರೆ, ಯಾವ ಕಾಂಟೆಂಟ್ ನ ಜನ ಜಾಸ್ತಿ ನೋಡ್ತಾ ಇದಾರೆ. ಅಲ್ಲಿಂದ ಐ ಫೀಲ್ ಲೈಕ್ ಪೀಪಲ್ ಶುಡ್ ಫೋಕಸ್ ಆನ್ ಅ ಸರ್ಟೈನ್ ಜಾನ್ರಾ. ಬಟ್ ನನ್ನ ಮ್ಯಾಟರ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಪೀಪಲ್ ಸ್ಟಾರ್ಟೆಡ್ ಚೂಸಿಂಗ್ ಬ್ರೈನ್ ರಾಟ್. ಬ್ರೈನ್ ರಾಟ್ ಅಂದ್ರೆ ಮೆದುಳು ಕೊಳೆತ ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಒಂದು ಕಾಲೇಜ್ ಹುಡುಗರಿಗೆ ಅಥವಾ ಇವಾಗ ಕೆಲಸ ಸೇರ್ಕೊಂಡಿರೋ ಹುಡುಗರಿಗೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ದಟ್ ಈಸ್ ಬ್ರೈನ್ ರಾಟ್. ಅನ್ಫಾರ್ಚುನೇಟ್ಲಿ ಅವ್ರು ಅದನ್ನ ಚೂಸ್ ಮಾಡಿದ್ರು. ಅಲ್ಲಿಂದ ನಾನೇನ್ ಮಾಡಿದೆ, ಇನ್ನ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಟ್ರೆಂಡ್ಸ್ ಅಂತ ಹೇಳ್ತಾರೆ. ಟ್ರೆಂಡ್ಸ್ ಅಲ್ಲಿ ಇವಾಗ ಹಾಡುಗಳೆಲ್ಲ ಟ್ರೆಂಡ್ ಆಗ್ತಿರುತ್ತೆ. ಯೂಶಲಿ ಟ್ರೆಂಡ್ ಹಾಡುಗಳು ಹೆಂಗಿರುತ್ತೆ, ಒಂದು ಡ್ಯಾನ್ಸ್ ಮಾಡ್ತಾರೆ ಅಥವಾ ಮೇಕ್ ಓವರ್ ಚಾಲೆಂಜ್ ಅಂತ ಮಾಡ್ತಾರೆ. ಬಟ್ ನಾನು ಅದೇ ಇವಾಗ ಇಂಗ್ಲಿಷ್ ಹಾಡು ಕನ್ನಡದಲ್ಲಿ ಇದ್ದಿದ್ರೆ ಹೆಂಗಿರೋದು. ಐ ಆಮ್ ನಾಟ್ ಅ ಸಿಂಗರ್. ನಾನೇನ್ ಮಾಡ್ತಿದ್ದೆ, ಇವಾಗ ಆ ಸಾಂಗ್ ಅಲ್ಲಿ ಶುಗರ್ ಆನ್ ಮೈ ಟಂಗ್ ಅಂತ ಇದ್ರೆ ಕನ್ನಡದಲ್ಲಿ ನನ್ನ ನಾಲ್ಗೆ ಮೇಲೆ ಸಕ್ಕರೆ ಅಂತ ಹೇಳ್ತಾರೆ. ಸೊ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ದಟ್ ಈಸ್ ವೇರ್ a very niche audience started to build up. And ಒಂದು 35 ಹಾಡು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಹೌದು. Yeah, that's pretty much I guess. Yes.